ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ. ತಾವು ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿದ್ದೀರಿ, ಈಗ ಏಕಾಏಕಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿದ್ದೀರಿ, ಕಾರಣ ಏನು ಅಂತ? ನಾನು ಮೊದಲು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ದೀನಿ, ಮಂಡಲ ಪಂಚಾಯತ್ ಮೆಂಬರ್ ಆಗಿದ್ದೀನಿ. ಆದರೆ ಕೆಲವೊಂದು ಕಾರಣಾಂತರದಿಂದ ನಾನು ನಮ್ಮ ಶಾಸಕರ ಕೆಲವೊಂದು ನಡೆಗಳಿಂದ ನಾನು ಬಿಟ್ಟು BJP ಪಕ್ಷಕ್ಕೆ ಹೋಗ್ತೀನಿ. BJP ಪಕ್ಷದಲ್ಲಿ ಪೂರ ನಮ್ಮ ಅಲೆಮಾರಿ ಸಮಾಜಕ್ಕೆ ಅಥವಾ ನಮ್ಮ ಬಡವರಿಗೆ ದೀನದಲಿತರಿಗೆ ಯಾರೂ ಅಲ್ಲಿ ಲೆಕ್ಕನೇ ಇಲ್ಲ. ಅದನ್ನು ನೋಡಿ ನನಗೆ ಬೇಸತ್ತು ನಾನು ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ. ಈಗ ತಾವು ಒಬ್ಬರೇ ಜಾಯಿನ್ ಆಗಿದ್ದೀರಾ, ತಮ್ಮ ಹಿಂದೆ ಕಾರ್ಯಕರ್ತರ ಜೊತೆಗೆ ಜಾಯಿನ್ ಆಗಿದ್ದೀರಾ? ತಾವು ನನ್ನ ಜೊತೆಗೆ ನಮ್ಮ ಕಾರ್ಯಕರ್ತರು, ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಸುಮಾರು ಎಷ್ಟು ಜನ ಬಂದಿರಬಹುದು ಸರ್? ತಾವು ಸುಮಾರು 200 ಜನ ಇದ್ದಾರೆ. 200 ಜನವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿದ್ದೀರಾ ಸರ್. ತಮಗೆ ಇಲ್ಲಿ ಒಳ್ಳೆ ಸ್ಥಾನಮಾನ ಸಿಗುತ್ತಂತಿದೆಯಾ? ಖಂಡಿತವಾಗಿ ನನಗೆ ಒಳ್ಳೆ ಸ್ಥಾನಮಾನ ಸಿಗ್ತದೆ. ಇದಕ್ಕಿಂತ ಮುಂಚಿತವಾಗಿ ಕೂಡ ಇಲ್ಲಿ ನಮ್ಮ ಸಮಾಜ ಇಲ್ಲರೂ ಕೂಡ ನನ್ನ ತಾಲೂಕು ಪಂಚಾಯತ್ ಸದಸ್ಯನಾಗಿ ಕೊಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಕಾಂಗ್ರೆಸ್ ಪಕ್ಷದಿಂದ ತಾಲೂಕು ಪಂಚಾಯತ್ 95-2000ನಲ್ಲಿ ತಾಲೂಕು ಪಂಚಾಯತ್ ಸಮಿತಿ ಮೆಂಬರ್ ಆಗಿದ್ದೀನಿ. ಈಗ ಈ ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಅಲೆಮಾರಿ ಜನಗಳಿಗೆ ಏನಾದರೂ ಒಳಿತು ಆಗ್ತದೆ ಅನ್ನೋದು ಭರವಸೆ ತಮಗಿದೆಯಾ ಸರ್? ಇದಕ್ಕಿಂತ ಮುಂಚಿತವಾಗಿ ಕೂಡ ಅಲೆಮಾರಿ ಕೋಶ ಮಾಡಿದ್ದೆ ಸಿದ್ದರಾಮಯ್ಯನವರು. ನಂತರ ಅದನ್ನು ಮುಂದುವರಿಸ್ಕೊಂಡು BJP ಸರ್ಕಾರ ಹೋಗಿತ್ತು. ಆದರೆ ಅಲ್ಲಿ ಯಾವುದೇ ಅದಕ್ಕೆ ದುಡ್ಡು ಬಜೆಟ್ ಕೊಡಲಿಲ್ಲ, ಯಾವ ಜನಗಳಿಗೂ ಲಾಭ ಇಲ್ಲ. ಸುಮಾರು ಒಂದು ಜಿಲ್ಲೆಗೆ 100 ಜನರಿಗೆ ಅಥವಾ 50 ಜನರಿಗೆ ಕೊಟ್ಟರೆ ಅದರಿಂದ ಯಾರಿಗೂ ಪ್ರಯೋಜನ ಆಗಿಲ್ಲ. ಅದನ್ನು ಕೂಡ ಕರೆಕ್ಟಾಗಿ ಅನುಷ್ಠಾನ ಕೂಡ ಮಾಡಿಲ್ಲ. ಆದರೆ ಈಗ ಬಂದಂಥ ಸರ್ಕಾರ ಮುಂದೆ ನಮ್ಗೆ ಅಲೆಮಾರಿಗಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೆ ಅನುಷ್ಠಾನ ದುಡ್ಡು ಕೊಟ್ಟು ಅದನ್ನು ಅಲೆಮಾರಿ ಕೋಶದಿಂದ ನಿಗಮ ಆಗಿದೆ. ಈ ನಿಗಮದಿಂದ ಉಪಯುಕ್ತ ಆಗ್ತದ, ನಮ್ಮ ಬಡ ಜನರಿಗೆ ಸಹಾಯ ಆಗ್ತದಂಥ ಉದ್ದೇಶದಿಂದ ಕೂಡ ನಾವು ಈ ಪಕ್ಷದಲ್ಲಿ ಸೇರಿದ್ದೇವೆ. ಸಾಹೇಬ್ರೆ, ಇದುವರೆಗೂ ತಮಗೆ BJP ಸರ್ಕಾರ ಅಲೆಮಾರಿ ಜನಗಳಿಗೆ ಏನಾರ ಸಹಾಯ ಮಾಡಿದ್ದಿರ್ಬಹುದಲ್ಲ? BJP ಸರ್ಕಾರ ಅಲೆಮಾರಿಗಳಿಗೋಸ್ಕರ ಮನೆ ಮಂಜೂರಿ ಮಾಡ್ತಂತ 300 ಕೋಟಿ ರೂಪಾಯಿ ಕೊಟ್ಟರು. ಆದರೆ ಯಾರಿಗೂ ಕೂಡ ಅದು ಹಣ ಕೊಡಲಿಲ್ಲ, ಮನೆಗಳು ಮಂಜೂರು ಮಾಡಿಲ್ಲ. ನಂತರ ತಾವು ವಾಪಸ್ ತಗೊಂಡು ಯಾವ ಬಜೆಟಿಗೆ ಕೈ ಹಾಕಿದ್ರು. ಅದು ನಮ್ಮ ಜನಗಳಿಗೆ ಅಲೆಮಾರಿಗಳಿಗೆ ಎಲ್ಲಿ ಕೂಡ ಇವತ್ತು ಕೂಡ ಅವ್ರ ನೆಲೆ ಇರಲಿಕ್ಕೆ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ಅದನ್ನೆಲ್ಲ ಪರಿಗಣಿಸಿಕೊಂಡು ನಾನು ಈ ಪಕ್ಷವನ್ನು ಸೇರಿದ್ದೇನೆ. ಸಾಹೇಬ್ರೆ ನಮಸ್ಕಾರ. ನಿಮ್ಮ ಹತ್ರ ಇರೋರು ಡಾಕ್ಟರ್ ಅಂಜನೇಯ ಸರ್ ಅವರು ಈ ಹಿಂದೆ BJP ಪಕ್ಷದಲ್ಲಿ ಗುರುತಿಸಿಕೊಂಡವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. BJP ಪಕ್ಷವನ್ನು ತೊರೆದು ತಮಗೆ ಎಷ್ಟು ಸಂತೋಷ ಆಗಿದೆ ಸರ್ ಇವರು ಬರೋದ್ರಿಂದ? ಡಾಕ್ಟರ್ ಅಂಜಯ್ ಅವರು ಬೇಸಿಕಲಿ ಒರಿಜಿನಲಿ ಕಾಂಗ್ರೆಸ್ ಪಕ್ಷದವರೇ, ಅನೇಕ ವರ್ಷ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದವರು. ನಡುವೆ ಕಾರಣಾಂತರದಿಂದ BJP ಹೋಗಿದ್ರು, ಮತ್ತೆ ಅವರು ಘರವಾಪಸಿ ಆಗಿದೆ ಅಂತ ನಾನು ತಿಳಿತೀನಿ. ಮತ್ತೆ ಕಾಂಗ್ರೆಸ್ ಮನೆಗೆ ಬಂದಿದ್ದಾರೆ. ಅವ್ರು ಬಂದಿದ್ದು ಒಳ್ಳೇದಾಯಿತು. ಆ ಭಾಗದಲ್ಲಿ ನಮಗೆ ಒಂದು ನಾಯಕತ್ವ ಕೂಡ ಸಿಕ್ಕಿದೆ. ಎಲ್ಲರಿಗೂ ಸಂತೋಷ ಆಗಿದೆ. ಸಾಹೇಬ್ರೆ ನಮಸ್ಕಾರ. ಈಗ ತಾವು BJP ಪಕ್ಷವನ್ನು ತೊರೆದು ಮತ್ತೆ ಕಾಂಗ್ರೆಸ್ಗೆ ಜಾಯಿನ್ ಆಗಿದ್ದೀರಿ, ಕಾರಣ ಏನಂತ ಕೇಳ್ಬೋದಾ ಸರ್ ನಾವು? ಕಾರಣ ಭಾಳ ಇದೆ. ಆದ್ರೂ ಕೂಡ ನಾನು ಡಾಕ್ಟರ್ ಸಾಹೇಬರಿಗೆ ನನ್ನ ಕಡೆಯಿಂದ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನಗದು ದುಃಖನೂ ಇದೆ. ಯಾಕೆಂದರೆ ನಾನೇ ಒಂದು ವೇಳೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಚುನಾವಣೆಯಲ್ಲಿ ಬಂದರೆ ಅವ್ರಿಗೆ ನ್ಯಾಯ ಸಿಗ್ತಿತ್ತು. ಅದನ್ನು ಅವರಿಗೆ ನಾನು ದುರವಣೆ ಮಾಡಿದ್ದೀನಿ. ಇವತ್ತು ಅಷ್ಟಾದ್ರೂ ಕೂಡ ನನ್ನನ್ನು ಭಾಳ ವಿನಯದಿಂದ ನನ್ನನ್ನು ಬರಮಾಡಿಕೊಂಡಿದ್ದಾರೆ. ಅವರಿಗೆ ಭಾಳ ನಾನು ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಚಿರಋಣಿಯಾಗಿ ಕೂಡ ಇರ್ತೀನಿ. ಅಂದ್ರೆ ಮನಸಾರ ಒಪ್ಕೊಳ್ತೀರಿ ನಿಮ್ಮ ಕಡೆಯಿಂದ ಇದು ಅನ್ಯಾಯ ಆಗಿದೆ, ನೀವು ಮುಂಚಿತವಾಗಿ ಜಾಯಿನ್ ಆಗಿದ್ರೆ ಸಾಹೇಬ್ರಿಗೆ ದೇವರು ಅಂತೇಳಿ? 100%. ಹಾಗಾದ್ರೆ ಈಗ ಸಾಹೇಬ್ರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತೀರ ಅಂದಂಗಾಯ್ತು. ಅವ್ರಿಗೋಸ್ಕರ ನಾನು ಹಗಲು ರಾತ್ರಿ ದುಡಿತೀನಿ. 100% ನಮ್ಗೆ ಅಧ್ಯಕ್ಷರು ಕೂಡ ನಮ್ಮ ದೇವರಿದ್ದಂಗೆ. ನನ್ನ ಮಗನಿಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ಕೂಡ ಅವರು ನಮ್ಮ ಮಲಿಗೌಡರು ಭಾಳ ನಮಗೊಂದು ಆತ್ಮೀಯವಾಗಿ ನೋಡ್ಕೊಳ್ತಾರೆ. ಅವ್ರು ನನ್ನ ಮಗನಿಗಿಂತ ಜಾಸ್ತಿ ನೋಡ್ತಾರೆ. ನಮ್ಮ ವಯಸ್ಸಿನಲ್ಲಿ ನಾನು ದೊಡ್ಡವರು ಇರ್ಬೋದು 1 ವರ್ಷ, ಅದು ನನಗೆ ನಮ್ಮ ಮಕ್ಕಳಂತ ತಿಳ್ಕೊತಾರೆ, ನಮ್ಮ ಕುಟುಂಬಕ್ಕೆ. ಒಳ್ಳೆ ಥ್ಯಾಂಕ್ ಯು.